ಈ ಸ್ಥಾನಕ್ಕಿಂತ ಈಗ ನಮಗೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋ ಖುಷಿ ಇದೆ. ಕರ್ನಾಟಕದಿಂದ ಈ ಬಾರಿ ಭಾಳಷ್ಟು ಮಾಜಿ ಮುಖ್ಯಮಂತ್ರಿಗಳು ಆ, ಗೆದ್ದಿದ್ದಾರೆ. 3 ಜನ ಮಾಜಿ ಮುಖ್ಯಮಂತ್ರಿಗಳು ಗೆದ್ದಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು, ಆ, ನಮ್ಮ ಕುಮಾರಸ್ವಾಮಿಯವರು, ಜಗದೀಶ್ ಶೆಟ್ಟರ್ ಅವರು, ಅದೇ ರೀತಿ ಕೆಲವಾರು ಎಂ ಪಿಗಳು 4 ಬಾರಿ 5 ಬಾರಿ, ಮತ್ತು ಜಿಗ್ಜೇನಿಯವರು 7 ಬಾರಿ ಗೆದ್ದಿದ್ದಾರೆ. ಸೊ ಈ ಸಾರಿ ಸ್ವಲ್ಪ ಸರ್ಕಸ್ ಮಾಡುವಂಥ ಒಂದು ಕ್ಯಾಬಿನೆಟ್ ಆಗ್ತೈತೆ. ಯಾಕಂದರೆ ನಮ್ಮದು ಪೂರ್ಣ ಬಹುಮತ ಇಲ್ಲ. ಸೊ ನಮಗೆ ಅಲಯನ್ಸ್ ಪಾರ್ಟಿ ಸುಮಾರು 15-20 ಜನ ಏನೋ ಅಲಯನ್ಸ್ ಪಾರ್ಟ್ನರ್ಸ್ ಇರ್ಬೋದು. ಸೊ ಅವರೆಲ್ಲರ ಜೊತೆ ಮಾತಾಡಬೇಕು, ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕು. ಸೊ ಆ ದೃಷ್ಟಿಯಿಂದ ಪೂರ್ಣ ಅಂದರೆ ಹೆಚ್ಚು ಕಳೆದ ಬಾರಿ ಸಿಕ್ಕಿದಷ್ಟು ಸ್ಥಾನ ಸಿಗುತ್ತದೆ ಅನ್ನೋ ವಿಶ್ವಾಸ ನಮಗಿಲ್ಲ ಕರ್ನಾಟಕಕ್ಕೆ. ಏನೇ ಸಿಕ್ಕಿದ್ರು ಕೂಡ ನಮಗೆ ಸೆಂಟ್ರಲ್ ಗೌರ್ಮೆಂಟು ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿದಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಆ ದೃಷ್ಟಿಯಿಂದ ಯಾರಿಗಾನ ಮಂತ್ರಿ ಕೊಡಲಿ, ಪರಮ ಜೋಶಿ ಅವರಿದ್ದಾರೆ, ಕುಮಾರಸ್ವಾಮಿ ಅವರು ಎಲ್ಲ ಇದ್ದಾರೆ. ಯಾರು ಕೊಡ್ತಾರೋ ನಾವು ತೃಪ್ತಿ. ಇಂಥವ್ರಿಗೆ ಕೊಡಬೇಕು, ಹೀಗೆ ಕೊಡಬೇಕು ಅಂತ ಏನಿಲ್ಲ. ಒಟ್ಟಲ್ಲಿ ಸರ್ಕಾರ ರಚನೆ ಆಗಿ ಮತ್ತೆ ಅಭಿವೃದ್ಧಿ ಕಾರ್ಯಗಳು ಚಾಲನೆ ಆಗಬೇಕು. ಇದು ನಮ್ಮ ಉದ್ದೇಶ. ನಾಳೆ ಸಂಸದೀಯ ಮಂಡಳಿ ಸಭೆ ಇದೆ, 11 ಗಂಟೆಗೆ ಕರೆದಿದ್ದಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಸಂಸದೀಯ ಸಂಬಳಿ ಮೀಟಿಂಗಲ್ಲಿ ಏನಾಗ್ತೈತೆ ನೋಡ್ಕೊಂಡು ನಿಮ್ಮ ಜೊತೆ ಮತ್ತೆ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಇಲ್ಲ, ಅಜೆಂಡಾ ಅಂದರೆ ಮತ್ತೆ ನರೇಂದ್ರ ಮೋದಿಯವರನ್ನು ನಾಯಕರಾಗಿ ಸಂಸದೀಯ ಮಂಡಳಿ ಆಯ್ಕೆ ಮಾಡುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಪಾರ್ಟಿಯ ವಿಚಾರಗಳಿರ್ಬೋದು, ಪಾರ್ಟಿಯ ಮುಂದಿನ ಸಂಘಟನೆಗಳಿರಬೇಕು. ಮತ್ತು ಮುಂದೆ ಈ ವರ್ಷದಲ್ಲಿ ಮತ್ತೆ ಎಲೆಕ್ಷನ್ಸ್ ಬರ್ತಾಯಿದೆ, ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ಸ್ ಬರ್ತಾಯಿದೆ. ಆ ಎಲೆಕ್ಷನ್ನ ತಯಾರಿ ಮಾಡುವಂಥ ದೃಷ್ಟಿಯಿಂದ, ಮತ್ತು ಎಲ್ಲೆಲ್ಲಿ ನಾವು ಸೋತಿದ್ದೀರಿ ಅದರ ಆತ್ಮಾವಲೋಕನ ಇರ್ಬೋದು, ಅಥವಾ ಅಲ್ಲಿ ಮತ್ತೆ ನಮ್ಮ ಪಾರ್ಟಿಯನ್ನು ಇನ್ನು ಸಂಘಟನೆ ಮಾಡುವಂಥ ವಿಚಾರವಾದ್ದು ಪಾರ್ಟಿಯ ಹಲವಾರು ವಿಚಾರಗಳಿದೆ. ಅದರ ಬಗ್ಗೆ ಚರ್ಚೆಗಳಾಗ್ಬೋದು ಅಂತ ಇದೆ. ಒಟ್ಟಾರೆ ನಮಗೆ ಖುಷಿ ತಂದಿರೋದು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾ ಇರೋದು. ಇದುವರೆಗೂ ಆ ಥರದ್ದು ಯಾವುದೂ ಸುದ್ದಿ ಇಲ್ಲ. ಕುಮಾರಸ್ವಾಮಿಯವರು ಕೂಡ ನನಗೆ ಆತ್ಮೀಯ ಸ್ನೇಹಿತರು. ಆ ಥರದ್ದು ಯಾವುದೂ ಡಿಮ್ಯಾಂಡನ್ನು ಯಾರೂ ಇಟ್ಟಿಲ್ಲ ಅಂತ ಅನಿಸುತ್ತೆ JDS ಇಂದ. ಸೊ ಮೋಸ್ಟ್ಲಿ ನಾಳೆ ಭೇಟಿ ಮಾಡ್ತೀನಿ ಅವರನ್ನು, ಇವತ್ತು ಅಥವಾ ನಾಳೆ ಭೇಟಿ ಮಾಡ್ತೀನಿ ಅವರನ್ನು. ಆ ಥರದ ಬೇಡಿಕೆ ಏನು ನನಗೇನು ಕಾಣಿಸಿಲ್ಲ, ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಅಷ್ಟೇ. ಅದೇ ಮುಖ್ಯ. ಅದೇ ಫಸ್ಟ್ ವಿಕೆಟ್, ಕರ್ನಾಟಕದ ಫಸ್ಟ್ ವಿಕೆಟ್, ಕರಪ್ಷನ್ ವಿಕೆಟ್. ದಲಿತರ 187 ಕೋಟಿ ಹಣವನ್ನು ಗುಳುಂ ಮಾಡಿದಂಥ ಒಂದು ವಿಕೆಟ್ ಬಿದ್ದಿದೆ. 1 ವರ್ಷದ ಸಾಧನೆ ಅಂತ ಹೇಳಿದ್ರೆ 187 ಕೋಟಿ ಹಣವನ್ನು ಲೂಟಿ ಮಾಡಿರೋವಂಥದ್ದು. ನನಗನ್ಸುತ್ತೆ ಇದಕ್ಕೆ ಸರ್ಕಾರಕ್ಕೆ ಒಂದು ರೀತಿ ಶೇಮ್. ಫಸ್ಟ್ ವಿಕೆಟು ನಮ್ಮ ಹೋರಾಟದ ಫಲವಾಗಿ ಇವತ್ತು ಗವರ್ನರನ್ನು ಭೇಟಿ ಮಾಡಿದ್ದೀರಿ. ಇದಕ್ಕೋಸ್ಕರ 4 ಹಂತದ ಹೋರಾಟವನ್ನು ನಾವು ಈಗಾಗಲೇ ತಯಾರು ಮಾಡಿ ಬೆಳಗ್ಗೆನೂ ಕೂಡ ಅನೌನ್ಸ್ ಮಾಡಿದ್ದೀನಿ. ಇದಾದಮೇಲೆ ನಾವು MLAಗಳೆಲ್ಲ ಧರಣಿ ಮಾಡ್ತೀರಿ ಅಂತ ಹೇಳಿದ್ರಿ ವಿಧಾನಸೌಧದ ಮುಂದೆ. ಅದಾದಮೇಲೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಅಂತ ಹೇಳಿದ್ವಿ. ಅದಾದಮೇಲೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ರಸ್ತೆ ತಡೆ ಚಳುವಳಿಗೆ ನಾವು ತೀರ್ಮಾನವನ್ನು ಈಗಾಗಲೇ ಪಾರ್ಟಿ ಮಾಡಿತ್ತು. ಈಗ ಎದರಿ ಬೆದರಿ ನಾವು 6ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ರಿ. ಆ ಡೆಡ್ಲೈನ್ಗೆ ಕರೆಕ್ಟಾಗಿ ಅವ್ರ ತೀರ್ಮಾನವನ್ನು ಅನೌನ್ಸ್ ಮಾಡಿದ್ದಾರೆ. ಇದು BJPಗೆ ಸಂದಂಥ ದೊಡ್ಡ ಜಯ. ಇದು ಮುಗಿಸ್ಬಿಡ್ತೀನಿ, ಒಂದು ನಿಮಿಷ ಇದು ಮುಗಿಸ್ಬಿಡ್ತೀನಿ. ಈಗ ಈ ಹಣ ಎಲ್ಲೋಗಿದೆ, ಯಾವ್ಯಾವ ರಾಜ್ಯಕ್ಕೆ ಹೋಗಿದೆ, ಈ ದಲಿತರ ಹಣ, ನಿಗಮದ ಹಣ ಯಾವ್ಯಾವ ರಾಜ್ಯಕ್ಕೆ ಹೋಗಿದೆ, ಡೆಲ್ಲಿವರೆಗೂ ಹೋಗಿದೆಯಾ, ಎಷ್ಟು ಹಣ ಹೋಗಿದೆ, ಯಾವ್ಯಾವ ರಾಜ್ಯದ ಚುನಾವಣಾ ಪ್ರಚಾರಕ್ಕೆ ಹಣ ಉಪಯೋಗ ಮಾಡಿದ್ದಾರೆ, ಇದನ್ನು ತನಿಖೆ ಆಗಬೇಕು. ಇದು ಪಾಪ ನಾಗೇಂದ್ರಂದು ಭಾಳ ಕಡಿಮೆ ರೋಲ್ ಇದರಲ್ಲಿ. ಪಾಪ ಅಮಾಯಕ ಅವನು. ಅವನಿಗೆ ಒಂದು 20% ಸಿಗ್ದಂಗಿಲ್ಲ ಅವನಿಗೆ. ಈಗ 80%. ಯಾಕಂದರೆ ಯಾರು ಫೈನಾನ್ಸ್ ಮಿನಿಸ್ಟರ್ ನೋಡ್ತಾರೆ? ಚೀಫ್ ಮಿನಿಸ್ಟರ್. ಹೌದು, ಸಿದ್ದರಾಮಯ್ಯನವರ ಒಂದು ಕಣ್ಸನ್ನೇ ಇಲ್ದಿರ ಇಷ್ಟೊಂದು ದುಡ್ಡು ಕೋಟಿ ಬ್ಯಾಂಕಲ್ಲಿ ಹೆಂಗೆ ಟ್ರಾನ್ಸ್ಫರ್ ಆಗ್ತೈತೆ? ಹೌದು, ಸಿದ್ದರಾಮಯ್ಯನವರ ನಿರ್ದೇಶನ ಇಲ್ಲದೆ ಒಂದೇ ಒಂದು ರೂಪಾಯಿನೂ ಕೂಡ ಫೈನಾನ್ಸಿಂದ ಅಳ್ಳಾಡಕ್ಕೆ ಸಾಧ್ಯನೇ ಇಲ್ಲ.
ಅಂಥದ್ದು ನೂರಾರು ಕೋಟಿ ಹಣ ಇವತ್ತು ಆಂಧ್ರದ ಬ್ಯಾಂಕ್ಗೆ, ಅದು ಪ್ರೈವೇಟ್ ಬ್ಯಾಂಕ್ಗೆ, ಬೋಗಸ್ ಅಕೌಂಟ್ಗೆ ಹೋಗಿದೆ ಅಂತ ಹೇಳಿದ್ರೆ ಇದರಿಂದ ಸಿದ್ದರಾಮಯ್ಯನವ್ರದ್ದು ಪಾತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಒಂದು ಈ ದಲಿತರ ಹಣ ಏನಿದೆ ಈಗ 187 ಕೋಟಿ ಹಣ, ಇವತ್ತು ಆ ದಲಿತರ ಪಾಡೇನು, ಆ ಎಸ್ ಟಿಗಳಿಗೆ. ಆದ್ದರಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಸರ್ಕಾರದ ಖಜಾನೆಯಿಂದ ಆಯಾ ಎಸ್ ಟಿ ಜನಾಂಗಕ್ಕೆ ಏನು ಲೋನ್ ಕೊಡಬೇಕಾಗಿತ್ತು, ಅವ್ರ ಮನೆ ಕಟ್ಟೋಕ್ಕೆ ಕೊಡಬೇಕಾಗಿತ್ತು, ಹಣವನ್ನು ಕೂಡಲೇ ಅಕೌಂಟಿಗೆ ಸರ್ಕಾರ ಖಜಾನೆಯಿಂದ ಹಾಕಿ. ಯಾಕಂದರೆ ಈ ತನಿಖೆ ನಡೀತಾ ಇದೆ, CBI ತನಿಖೆ, ಸೀಸ್ ಆಗೋಗ್ತತೆ, ಎಲ್ಲ ಹಣ ಕೂಡ ಸೀಸ್ ಆಗೋಗ್ತತೆ, ಹಣವನ್ನು ಮುಟ್ಟಕ್ಕಾಗಲ್ಲ ಇವರು. ಹಾಗಾದ್ರೆ ದಲಿತರಿಗೆ ಅನ್ಯಾಯ ಆದಂಗೆ ಆಗ್ತದೆ, ಎಸ್ ಟಿ ಜನಾಂಗಕ್ಕೆ, ವಾಲ್ಮೀಕಿ ಜನಾಂಗಕ್ಕೆ ಅನ್ಯಾಯ ಆಗ್ತದೆ. ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಆ ದುಡ್ಡೆಲ್ಲ ನೀವು ಕಳ್ತನ ಮಾಡಿರೋದು, ಕೂಡಲೇ ಇಮಿಡಿಯೇಟಾಗಿ ಆ ದುಡ್ಡನ್ನು ಆ ಅಕೌಂಟ್ಗೆ ಹಾಕಿ ವಾಲ್ಮೀಕಿ ಜನಾಂಗದಕ್ಕೆ ಏನು ಕೊಡ್ತಾ ಇದ್ರು ಅದನ್ನು ಲೋನ್ ಇರ್ಬೋದು, ಬೇರೆ ಬೇರೆ ಫೆಸಿಲಿಟಿ, ಅದನ್ನು ತಲುಪಿಸ್ಬೇಕು ಅನ್ನೋದು ಮಾಡ್ತಾಯಿದ್ದೀನಿ. ಇದರಲ್ಲಿ ನಾಗೇಂದ್ರ ಒಬ್ಬ ಅಮಾಯಕ ಪಾಪ, ಅವ್ರು ಹೇಳಿದ್ದು ಮಾಡಿದ್ದಾನಷ್ಟೇ, ಸರ್ಕಾರ ಏನು ಹೇಳಿದ್ಯೋ ಅದನ್ನು ಮಾಡಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಪಾಲುದಾರರು ಯಾರ್ಯಾರಿದ್ದಾರೆ, ಆ ಪಾಲುದಾರರು ಯಾರ್ಯಾರು ಅನ್ನೋದು ಕೂಡ ಬಯಲಿಗೆ ಬರಬೇಕು. ಮತ್ತು ಯಾವ್ಯಾವ ರಾಜ್ಯಕ್ಕೆ ಚುನಾವಣಾ ವೆಚ್ಚಕ್ಕೆ ಹೋಗಿದೆ ಅನ್ನೋದು ಬಯಲಿಗೆ ಬರಬೇಕು. ಅದಕ್ಕೋಸ್ಕರ ಈಗಾಗಲೇ CBI ತನಿಖೆ ಪ್ರಾರಂಭ ಆಗಿದೆ. ಆ CBI ತನಿಖೆ ಪ್ರಾರಂಭ ಆಗಿರೋದ್ರಿಂದ ಈಗ ಅವರು ರಾಜೀನಾಮೆಯನ್ನು ಕೊಡ್ತಾರೆ, ಇಲ್ಲಾಂದರೆ ಎದ್ದೇಳ್ತಾ ಇರಲ್ಲ ಅವರು. ಎಸ್ ಸರ್, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಸಮಾಜ ಕಲ್ಯಾಣ ಸಚಿವರು ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಂಥ ಅವಧಿಯಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಅಕ್ರಮ ಆಗಿದೆ ಅಂತೇಳಿ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂಥ ಮಾಜಿ ಸಚಿವರು, ಮಾಜಿ ಅಧ್ಯಕ್ಷರಾಗಿದ್ದ ಗೂಳಿಹಟ್ಟಿ ಶೇಖರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸರ್ಕಾರ ಇದನ್ನು ಗಂಭೀರ ಪರಿಗಣನೆ ಮಾಡಿ SITಗೆ ವಹಿಸಲಿಕ್ಕೂ ತೀರ್ಮಾನ ಮಾಡಿದೆ. ಇದನ್ನು ಕೂಡ ತಾವು ಸ್ವಾಗತ ಮಾಡ್ತೀರಾ ಸರ್? ಆರಾಮ್ಸೆ. ಗೂಳಿಹಟ್ಟಿ ಶೇಖರು ಈಗ ನಮ್ಮ ಪಾರ್ಟಿಯಲ್ಲೂ ಇಲ್ಲ, ನಮ್ಮ ಪಾರ್ಟಿಯಿಂದ ಸಸ್ಪೆಂಡ್ ಆಗಿದ್ದಾರೆ. ಹಿಂದೆನೂ ಕೂಡ ಅವರು ಆಪಾದನೆ ಮಾಡಿದರು, ಅದಾದಮೇಲೆ ಅವರೇನು ಸದ್ದೆ ಎತ್ತಿಲ್ಲ. ಅದರಿಂದ ಈಗ ನಾನು ಹೇಳ್ತಾ ಇದ್ದೀನಿ, ಈ ನಿಗಮದಲ್ಲಿ ಏನೇನಾಗಿದೆ ವ್ಯವಹಾರ ಅದೆಲ್ಲವನ್ನ ಕೊಡಿ ತನಿಖೆಗೆ, ಯಾರು ಬೇಡ ಅಂದರು. ಬೋವಿ ನಿಗಮದ SIT ತನಿಖೆ ಕೊಟ್ಟರು ಸ್ವಾಗತ ಮಾಡ್ತೀವಿ. ಯಾವುದೇ ತನಿಖೆ ಕೊಟ್ಟರು ಕೂಡ ನಾವು ಸ್ವಾಗತ ಮಾಡ್ತೀರಿ. ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಇದು ಚೆಕ್ಕಲ್ಲಿ ದುಡ್ಡು ಹೊಡೆಯುವಂಥದ್ದನ್ನ ಫಸ್ಟ್ ಟೈಮ್ ದೇಶಕ್ಕೆ ಕಲಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಬೇರೆ ಬೇನಾಮಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ದುಡ್ಡು ಹೊಡೆಯೋದು ಇಡೀ ದೇಶಕ್ಕೆ ಒಂದು ಮಾಡಲ್ ಅಂತ ಹೇಳಿದರು ಕಾಂಗ್ರೆಸ್ ಅವರು. ನಮ್ಮ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ಮಾಡಲ್ಲು ಅಂತ ಹೇಳಿದರು. ಇದೇ ಮಾಡಲನ್ನು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ ಆ ರಾಜ್ಯಗಳು ಈ ಮಾಡಲ್ನೇ ಉಪಯೋಗಿಸ್ಕೊಳ್ಳಿ. ಚೆಕ್ಕಲ್ಲಿ ದುಡ್ಡು ಹೊಡೆಯೋದು ಹೆಂಗೆ, ಚೆಕ್ಕಲ್ಲಿ ದುಡ್ಡು ಮೋಸ ಮಾಡೋದು ಹೆಂಗೆ, ಚೆಕ್ಕಲ್ಲಿ ದಲಿತರ ಹಣವನ್ನು ಲೂಟಿ ಮಾಡೋದು ಹೆಂಗೆ ಅಂತೇಳಿ ಇಡೀ ದೇಶದ ಎಲ್ಲೆಲ್ಲಿ ಕಾಂಗ್ರೆಸ್ ರಾಜ್ಯ ಇದೆ ಆ ರಾಜ್ಯಗಳಿಗೆಲ್ಲ ಇವರು ಟ್ರೈನಿಂಗ್ ಕೊಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.